ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ನಿಜಾನಂದ ಬೋಧಾಮೃತ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ. ಆರು ಬಲ್ಲವರು ನಿಜಾನಂದ ಬೋಧಾಂಬುದೇ ಮೇರೆಯ ನಮ್ಮೆ ಕಳೆದು ಮಾಯೆಯ ಭೂರಿ ವಿವ್ಯಾಕಾರವೆಲ್ಲವನ್ನೊಳಕೊಂಡು ಗಂಭೀರಾದ್ವಯಾತ್ಮಕವಾಗಿಹುದ ಅಂತ ಹೇಳ್ತಾರೆ. ಅಂದ್ರೆ ನಿಜಾನಂದ ಜ್ಞಾನಸಾಗರವಾಗಿರ್ತಕ್ಕಂಥ ಒಂದು ಸೀಮೆಯನ್ನು ಕಳೆದೋಗದ ಮಾಯೆ ತುಂಬಿದಂಥ ವಿಕೋಪಗಳನ್ನೊಳಗೊಂಡ ಗಂಭೀರ ಮತ್ತು ಅಭೇದ ಸ್ವರೂಪಾತ್ಮಕವಾಗಿರ್ತಕ್ಕಂಥ ಆ ಪರಬ್ರಹ್ಮವನ್ನು ಅರಿತುಕೊಳ್ಳುವ ಜ್ಞಾನವನ್ನು ಯಾರು ಬಲ್ಲವರು ಅದಾರು, ಯಾರು ತಿಳಿದವರು ಅದಾರು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು 1ನೇ ನುಡಿಯೊಳಗೆ ದೇಹವಲ್ಲದ ಕರಣೇಂದ್ರಿಯವಲ್ಲದ ಮೋಹಿಸುವ ಅವಮಾದಿಕಲ್ಲದ ಬಹಿರಂಗದ ಭೂತವಲ್ಲದಿನ್ನಾವುದ ನುಯಿಸಲಂತೆಲ್ಲದ ವಸ್ತುವ ಅಂದ್ರೆ ದೇಹನೂ ಅಲ್ಲದ, ಕರ್ಣೇಂದ್ರಿಯಗಳು ಅಲ್ಲದ, ಅಹಂಕಾರಾದಿಗಳ ಮೋಹನೂ ಅಲ್ಲದ, ಬಹಿರಂಗದಲ್ಲಿ ತೋರ್ತಕ್ಕಂಥ ಈ ಪಂಚಭೂತಗಳೂ ಅಲ್ಲದ, ಇನ್ನಾವ ಬಗೆಯಲ್ಲಿ ಊಹಿಸಲಿಕ್ಕೆ ಬಾರದಂಥ ಆ ಮಹಾವಸ್ತುವನ್ನು ಅರಿತವ್ರು ಯಾರದಾರು, ತಿಳಿದವ್ರು ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಪವನವೈದದ ಪರಿಣಮಿಸದ ಪರಿತಾಪ ನೇಹವಂಟದ ನಿತ್ಯ ಮುಕ್ತವಾಸಿ ನವಗುಣವಡಸದ ನಾನತ್ವವಿಲ್ಲದ ಭವದೂರೆನಿಸುವ ತತ್ವವನು ಅಂತ. ಮರವೆ ಹೊದ್ದದ ಮೊದಲರಿವು ದೂರದೆ ಮತ್ತೆ ಬರಿದಾಗಿಟ್ಟು ಕಾಣಿಸದ ಮೇರದೇಕರಸವಾದ ತನ್ನಳಗಿಂತೆಂಬ ಕುರುಹಿಲ್ಲದ ಶಂಭುಲಿಂಗವನು ಅಂತ. ಅಜ್ಞಾನ ಮುಸುಕದಂಥ ಆದಿಶಕ್ತಿ ನಾನೆಂಬ ಅಂತಕ್ಕಂಥ ಜ್ಞಾನ ತೊಲುದವರದ ಎಂದೆಂದಿಗೂ ಕೊರತೆಯಾಗದ ಎದುರಿಗಿದ್ದು ಕಾಣಿಸದಂಥ ಸಂತೋಷದಿಂದ ಜ್ಞಾನ ಐಕ್ಯಭಾವವುಳ್ಳಂಥ ತನ್ನೊಳಗೆ ಹಿಂಗೈತಿ ಹಂಗೈತಿ ಹಂಗದನಿ ಹಿಂಗದನಿ ಇರುವೆನೆಂಬ ಈ ರೂಪ ಸ್ವರೂಪಾದಿ ಕುರುಗಳಿಲ್ಲದಂಥ ಆ ಶಂಭುಲಿಂಗ ಪರಮೇಶ್ವರನನ್ನು ತಿಳಿದವ್ರು ಯಾರದಾರು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಈ ಒಂದು ಪದ್ಯದೊಳಗೆ. ಇದಕ್ಕೆ ಉತ್ತರವನ್ನು ಮುಂದಿನ ಪದ್ಯದೊಳಗೆ ತಾವ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಜ್ಞಾನಿಯಂದವನರಿವೆಂಬರನು ಮಾನವೇಕವನಂಗ ತಾನೇ ಸೂಚಿಸುತ್ತಿದೆ ಅಂತೇಳಿ ಪಲ್ಲವಿಯೊಳಗೆ ಹೇಳ್ತಾರೆ. ಅಂದರೆ ಇದ್ರ ತಾತ್ಪರ್ಯ ಏನಂತಂದ್ರೆ, ಇವ ತನ್ನನ್ನು ತಾನೇ ತಿಳಿದಿರುವೆನು ಎಂದು ನಮಗೆ ಅರಿಯಲಿಕ್ಕೆ ತಿಳ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಜ್ಞಾನಿಯಾದಂಥ ವ್ಯಕ್ತಿ ಅಜ್ಞಾನಿಗಳಂಥ ಅವನ ವ್ಯವಹಾರಗಳು ಇರ್ತಾವು. ಅದಕ್ಕೆ ಇವನ ಜ್ಞಾನಿ ಅದಾನು ಅಂತೇಳಿ ತಿಳ್ಕೊಳಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಹಿಂಗೆ ಸಂಶಯ ಪಡುವಂಥ ಕಾರಣ ಇಲ್ಲ. ಯಾಕಂದ್ರೆ ಅವನ ಪೂರ್ವ ಚಿಹ್ನೆಗಳು ಉತ್ತರೋತ್ತರ ಚಿಹ್ನೆಗಳನ್ನು ತಿಳಿಸ್ತಾವು. ಆದ್ದರಿಂದ ಈತನೇ ಜ್ಞಾನಿ ಇರುವನೆಂದು ತಿಳ್ಕೊಬೋದು. ಅದಕ್ಕೆ ಸಂಶಯ ಪಡುವಂಥ ಕಾರಣ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ನುಡಿಯೊಳಗೆ, ಬಳಿಕ ವಿವೇಕವು ವೈರಾಗ್ಯವು ಶಮೆಯನ್ನು, ಶಮೆಯು ಮುಮುಕ್ಷತ್ವವನ್ನು ಸೂಚಿಸುತ್ತದೆ ಅಂತೇಳಿ ಹೇಳ್ತಾರೆ. ಹಿತವಿದಹಿತವೆಂದು ತಿಳಿವಿಗೆ ವಿಷಯ ವಿರತಿಯೇ ಸೂಚನೆಗೆ, ವಿರತಿಗೆ ವಿಶ್ವದ ನುತಿವ್ಯತ್ತ ಶಮೆ ತಾನೇ ಸೂಚನೆ, ಶಮೆಗೆ ಸನ್ಮತವಾದ ಪರಮುಕ್ತಿ ಪದದೊಲುಮೆ ಸೂಚನೆ ಅಂತೇಳಿ ಈ ಪಲ್ಲವಿಯೊಳಗೆ ಹೇಳ್ತಾರೆ. ಇದ್ರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಅನೇಕ ಜನ್ಮಗಳಲ್ಲಿ ಮಾಡಿದಂಥ ನಿಷ್ಕಾಮ ರೂಪ ಕರ್ಮೋಪಾಸನೆಯ ಫಲ ಏನು ಮಾಡ್ತೈತಿ ಅಂದ್ರೆ ನಮ್ಮ ಅಂತಃಕರಣವನ್ನು ಶುದ್ಧ ಆಗಲಿಕ್ಕೆ ಸಹಾಯ ಮಾಡ್ತದೆ. ಆ ಶುದ್ಧತೆಯನ್ನು ತಿಳಿಸ್ತದೆ. ಆ ಶುದ್ಧಾಂತಕರಣ
ಆತ್ಮ ಒಬ್ಬನ ನಿತ್ಯ ಸುಖರೂಪನು, ಆತ್ಮ ಭಿನ್ನ, ಸರ್ವವು ಅನಿತ್ಯ ಮತ್ತು ದುಃಖ ಅಂತಕ್ಕಂಥ ಒಂದು ನಿತ್ಯಾನಿತ್ಯ ವಿವೇಕವನ್ನು ಸೂಚನೆ ಮಾಡಿಕೊಡ್ತದೆ. ಅಂದ್ರೆ ನಮಗೆ ತಿಳಿಸ್ಕೊಡ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಆತ್ಮ ಒಬ್ಬನ ನಿತ್ಯದನು, ಅವನ ನಿತ್ಯ ಸುಖರೂಪದನು, ಅವನ ಬಿಟ್ಟು ಉಳಿದಂಥ ಎಲ್ಲ ಏನೈತಿ ದೃಶ್ಯಾವಳಿಗಳು ಅನಿತ್ಯವಾಗಿ ದುಃಖವನ್ನೇ ಕೊಡುವಂಥವದಾವಂತಕ್ಕಂಥ ಒಂದು ನಿತ್ಯವಾಗಿರುವಂಥ ಒಂದು ವಿವೇಕವನ್ನು, ತಿಳುವಳಿಕೆಯನ್ನು ನಮಗೆ ತಿಳಿಸ್ಕೊಡ್ತೈತಿ. ಆ ವಿವೇಕ ಈ ಇಹಪರ ಭೋಗಗಳಲ್ಲಿರ್ತಕ್ಕಂಥ ಅನಿತ್ಯ, ಅಶುಚಿ, ದುಃಖಾದಿ ದೋಷಗಳನ್ನು ತಿಳಿಸ್ಕೊಡ್ತೈತಿ. ಆದ್ದರಿಂದ ಈ ಇಹಪರ ಭೋಗಗಳಲ್ಲಿ ನಮಗೆ ವೈರಾಗ್ಯ ಉತ್ಪನ್ನ ಆಕ್ಕೈತಿ. ಆ ವೈರಾಗ್ಯದಿಂದ ಮನಸ್ಸು ಯಾವ ವಿಷಯದ ಕಡೆಗೂ ಹರಿದಾಡದೆ ಉದಾಸೀನತೆಯಿಂದ ಹೃದಯದಲ್ಲಿ ಶಾಂತವಾಗಿ ಬಿಡುವುದು. ಅಂದ್ರೆ ಈ ಇಹಪರ, ಈ ಸಂಸಾರಿಕ ಪ್ರಾಪಂಚಿಕ ಒಂದು ಭೋಗಾದಿಗಳು ಏನದಾವು, ಈ ಭೋಗಾದಿಯೊಳಗೆ ನಮಗೆ ಅಶುಚಿ ಐತಿ, ದುಃಖ ಐತಿ, ಇದರಿಂದ ತ್ರಾಸ ಐತಿ ಅಂತಕ್ಕಂಥ ದೋಷಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನಾಕೈತಿ, ನಮ್ಮಲ್ಲಿ ವೈರಾಗ್ಯ ಉಂಟಾಕೈತಿ. ಆ ವೈರಾಗ್ಯ ಉಂಟಾದ್ಮ್ಯಾಗ ಏನಾಕೈತಿ, ಆ ವೈರಾಗ್ಯದಿಂದ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸು ಯಾವುದೇ ವಿಷಯದ ಕಡೆಗೆ ಹರಿದಾಡದೆ ಉದಾಸೀನತೆಯಿಂದ ಹೃದಯದೊಳಗೆ ಶಾಂತವಾಗಿ ನಿಂತು ಬಿಡ್ತೈತಿ ಅಂತ ಹೇಳ್ತಾರೆ. ವಿಷಯ ಚಿಂತನಾರಹಿತವಾದಂಥ ಮನಸ್ಸು ಶಾಂತಿ ಯಾವಾಗ ಆಕ್ಕತಿ, ಶಾಂತಿ ಯಾವಾಗ ಹೊಂದತೈತಿ, ಅವಾಗ ಇದಕ್ಕೆ ಸಮಯ ಅಂತ ಹೇಳ್ತಾರೆ. ಈ ಶಮೆ ಇದರ ಅರ್ಥ ಏನಪ್ಪ ಅಂದ್ರೆ ವೈರಾಗ್ಯ ಈ ಒಂದು ಸಮಯನ್ನು ಸೂಚಿಸ್ತದೆ. ಆ ಶಾಂತವಾಗಿರ್ತಕ್ಕಂಥ ಮನಸ್ಸು ವಿಚಾರ ಮಾಡೋಕ್ಕೆ ಹತ್ತತಿ. ಆವಾಗ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ, ಪರಮಪುರುಷಾರ್ಥ ರೂಪ ಮುಕ್ತಿಯನ್ನು ಪಡೆಯಬೇಕಂತಕ್ಕಂಥ ಇಚ್ಛೆ ಉಂಟಾಕತಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಸಮಾಧಿ ಸತ್ಸಂಪತ್ತುಗಳ ಬಗ್ಗೆ ಆ ಸದ್ಗುರುಗಳು ನಮಗೆ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಹಿಂಗೆ ಆ ಶಮೆ ಅಂತಕ್ಕಂಥದ್ದು ಮುಮುಕ್ಷತ್ವವನ್ನು ಸೂಚಿಸ್ತದೆ. ಹಿಂಗೆ ಪೂರ್ವ ಅಂಗಗಳು ಉತ್ತರ ಅಂಗಗಳನ್ನು ಸೂಚನೆ ಮಾಡೋದರಿಂದ ಜ್ಞಾನಿ ಅಂಥೇಳಿ ತಿಳ್ಕೊಳಕ್ಕೆ ಬರ್ತೈತಿ. ಇದರೊಳಗೆ ಅನುಮಾನಿಸುವಂಥ ಕಾರಣ ಯಾವುದೂ ಇಲ್ಲ ಅಂಥೇಳಿ ಅವರು ಹೇಳ್ತಾರೆ. ಆಮೇಲೆ ಮುಮುಕ್ಷತ್ವವು ಗುರು ಸನ್ನಿಧಿಯು ವೇದ ವಾಕ್ಯ ಶ್ರವಣವು ಅನಾತ್ಮ ಶರೀರಾದಿಗಳ ನೇತಿಯು ತಾನಾರೆಂಬುದನ್ನು ಸೂಚನೆ ಮಾಡ್ತದ ಅಂಥೇಳಿ ಈ ಮುಂದಿನ ಒಂದು ನುಡಿಯೊಳಗೆ ಹೇಳಕತ್ತಾರೆ. ಹೆಂಗಪ್ಪ ಅಂತಂದ್ರೆ ಪರಮುಕ್ತಿಯೊಲುಮೆಗೆ ಗುರು ಸೇವೆ ಸೂಚನೆ, ಗುರುಪಾದ ಸೇವೆಗೆ ವೇದಾರ್ಥ ಸೂಚನೆ, ವರ ವೇದಾರ್ಥಕ್ಕೆ ಶರೀರಾದಿ ನೇತಿಯೇ ಸೂಚನೆ, ಶರೀರಾದಿ ನೇತಿಗೆ ತಾನಾರೆಂಬುದೇ ಸೂಚನೆ ಅಂತ. ಅಂದರೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕವಾಗಿರ್ತಕ್ಕಂಥ ಪರಮಾನಂದ ಪ್ರಾಪ್ತಿರೂಪ ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯಿಂದಲೇ ಆ ಒಂದು ವ್ಯಕ್ತಿ ಯಾರು ಆ ಸಮಾಧಿ ಷಟ್ಸಂಪತ್ತುಗಳನ್ನು ಸಾಧಿಸಿದಂಥ ಮೈಗೂಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೋಕ್ಷವನ್ನು ಪಡಿಬೇಕಂತೇಳಿ ಅವ ಏನು ಮಾಡ್ತಾನೋ ಸದ್ಗುರುವನ್ನು ಕುರಿತು ಶರಣಾಗ್ತಾ ಅಕ್ಕಾನು. ಅಂದ್ರೆ ಸದ್ಗುರು ಸನ್ನಿಧಿಯನ್ನು ಸೇರ್ತಾನು. ಯಾಕಪ್ಪ ಅಂತಂದ್ರೆ ಜ್ಞಾನವಾಗದ ಮೋಕ್ಷ ಆಗೋದಿಲ್ಲ. ಆತನ ಜ್ಞಾನವಾಗಬೇಕಂದ್ರೆ ಗುರು ಬೇಕೇ ಬೇಕು. ಗುರು ಇಲ್ಲದ ಎಂಥಪ್ಪ ಪುರುಷನಿಗಾದರೂ ಮೋಕ್ಷ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜ್ಞಾನಾರ್ಥಿ ಅವಶ್ಯವಾಗಿ ಗುರುಗಳನ್ನು ಕುರಿತು ಶರಣಾಗಬೇಕು. ಅವರಿಂದ ಜ್ಞಾನಾರ್ಜನೆಗಾಗಿ ಅವರ ಹತ್ತಿರ ವಾಸ ಮಾಡಿ ಅವರ ಪಾದ ಸೇವೆಯನ್ನು ಮಾಡಬೇಕು. ಆಮೇಲೆ ಗುರುಪಾದ ಸೇವೆಯಿಂದಲೇ ಜ್ಞಾನವನ್ನು ಪಡೆಯುವುದು ಒಂದು ಉತ್ತಮ ಸಾಧನವಾಗಿ ಐತಿ ಅಂತೇಳಿ ಹೇಳ್ತಾರೆ. ಆಮೇಲೆ ಆ ಗುರು ಸನ್ನಿಧಿಯಲ್ಲಿ ಸೇರೋದರಿಂದ ಗುರುಗಳ ಹತ್ತಿರ ಇರುವುದರಿಂದ ಬ್ರಹ್ಮಚರ್ಯಾದಿ ಗುಣಗಳು, ಶ್ರವಣಾದಿಗಳು
ಸತ್ಸಂಗವು ಲಭ್ಯ ಆಕ್ಕತಿ. ಈ ಪ್ರಕಾರ ಮುಕ್ತಿ ಇಚ್ಛೆಯು ಗುರುಪಾದ ಸೇವೆಯನ್ನು ಸೂಚಿಸ್ತತಿ, ಬಯಸ್ತತಿ. ಆ ಒಂದು ಗುರು ಸೇವೆ ವೇದವಾಕ್ಯಗಳ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಹಸ್ತತಿ. ಆ ಶ್ರವಣ ದೃಶ್ಯ ದೇಹಾದಿ ಅನಾತ್ಮ ವರ್ಗವನ್ನು ನೇತಿಗೆಳಿತೈತಿ. ಅಂದ್ರೆ ನಾವು ಪ್ರತಿದಿನ ಗುರು ಸನ್ನಿಧಿಯಲ್ಲಿ ಇದ್ದುಕೊಂಡ ಶ್ರವಣ ಮನ ನಿಧಿದಾಸಗಳನ್ನು ಮಾಡೋದ್ರಿಂದ ಅದೇನಾಕತಿ ಅಂತಂದ್ರೆ ಈ ದೇಹಾತ್ಮಿ ಅನಾತ್ಮವಾಗಿರ್ತಕ್ಕಂಥ ವಿಷಯಗಳನ್ನು ಅಲ್ಲಗಳಿತೈತಿ. ಅಂದ್ರೆ ನಾನು ಯಾರು ಎಂದ ವಿಚಾರ ಮಾಡುತ್ತಾ ಅನ್ನಮಯ ಕೋಶಾದಿ ಆನಂದಮಯ ಕೋಶ ಪರ್ಯಂತರ ವಿಚಾರಿಸುತ್ತಾ ಇವು ದೃಶ್ಯಗಳಾಗಿ ಘಟದಂತೆ ವಿಷಯಗಳಾಗಿದ್ದರಿಂದ ನಾನಲ್ಲ, ಇವು ನನಗೆ ಎದುರಿಟ್ಟು ತೋರ್ತಾವನು, ಆದ್ದರಿಂದ ಇದು ನಾನಲ್ಲ. ಇವುಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾನು ಅಂತಕ್ಕಂಥ ಒಂದು ಜ್ಞಾನೋದಯ ಆಕ್ಕತಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅನಾತ್ಮ ದೇಹಾದಿಗಳನ್ನು ಅಲ್ಲಗಳೆಯೋದರಿಂದ ತಾನಾರೆಂಬ ಜ್ಞಾನ ಆಕ್ಕತಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಲ್ಲೇ ಹೇಳ್ತಾರೆ. ಬಳಿಕ ನಾನಾರು ಎಂಬ ವಿಚಾರಕ್ಕೆ ಗುರು ಶಂಭುಲಿಂಗ ಸ್ವರೂಪನೇ ನಾನೆಂಬ ನಿಶ್ಚಯ ಜ್ಞಾನವಾಗುತ್ತದೆ ಅಂತೇಳಿ ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಆರು ನಾನೆಂಬುದಕ್ಕೆ ಸೋಹಂಭಾವನೆ ಸೂಚನೆ ವಿಚಾರಿತ ಸೋಹಂಭಾವನೆ ಹವನಿಸದ ಸಾರ ಸುಖ ಸೂಚನೆ ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಗುರು ಶಂಭುಲಿಂಗವಾಗಿ ಹೋದೆ ಸೂಚನೆ ಅಂತ ಹೇಳ್ತಾರೆ. ಅಂದ್ರೆ ಶ್ರೀ ಸದ್ಗುರುಗಳನ್ನು ಹೊಂದಿ ನಾ ಯಾರು, ನನ್ನ ಸ್ವರೂಪ ಏನೈತಿ ಅಂತ ವಿಚಾರ ಮಾಡಕತ್ತಿದ್ರೆ ಅಲ್ಲಿ ನಮಗೆ ತಿಳಿದು ಬರುವಂಥದ್ದು ಏನಪ್ಪ ಅಂತಂದ್ರೆ ದೇಹಾದ್ಯಹಂಕಾರಗಳು ನಾನಲ್ಲ, ಇವುಗಳನ್ನು ಎದುರಿಟ್ಟು ತಿಳಿಯುವಂಥ ಸಾಕ್ಷಿ ರೂಪವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ಅದೇನಿ, ನಾನು ಸಚ್ಚಿದಾನಂದ ಲಕ್ಷಣ ಸ್ವರೂಪದೇನಿ. ಅದರಂಥ ಆ ಪರಮಾತ್ಮನಾದರೂ ಕೂಡ ಸಚ್ಚಿದಾನಂದ ಸ್ವರೂಪದಾನು. ಆದ್ದರಿಂದ ಆ ಪರಮಾತ್ಮನೇ ನಾನು ಅಂತಕ್ಕಂಥ ಸೋಹಂಭಾವನೆ ನಮ್ಮೊಳಗೆ ಹುಟ್ಕೊಳ್ತತಿ. ಆ ಹುಟ್ಟಿದಂಥ ಆ ಸೋಹಂಭಾವನೆಯಿಂದ ಅರ್ಥ ಏನಪ್ಪ ಅಂತಂದ್ರೆ ಅರ್ಥಾತ್ ಬ್ರಹ್ಮಾಕಾರ ಅಂತಃಕರಣ ವೃತ್ತಿಯಿಂದ ನಮಗೆ ಮುಸುಕಿದಂಥ ಈ ಪಂಚಕೋಶಾದಿಗಳ ಆವರಣ ಭಂಗ ಆಗಿ ಆ ವೃತ್ತಿಯೊಳಗೆ ಯಾವ ಸ್ವರೂಪಾನಂದ ಪ್ರಕಟಕ್ಕತ್ತೋ ಆ ಆನಂದವು ಇಷ್ಟೇ ಅದ ಅಂಥೇಳಿ ಅಳತೆಗೆ ಬಾರದಾಗೈತಿ. ಅಂದ್ರೆ ಅದು ವಿಶಾಲವಾಗೈತಿ. ಈ ಒಂದು ಆನಂದ ಎಲ್ಲ ಆನಂದಗಳಿಗಿಂತಲೂ ಅಧಿಕವಾಗೈತಿ, ಅಳತೆಗೆ ಮೀರಿದ್ದೈತಿ. ಅದಕ್ಕೆ ಅರ್ಥಾರ್ಥ ನಿರುಪಾಧಿಕ ನಿರತಿಶಯಾನಂದವಾಗಿದೆ ಎಂಬ ಭಾವವನ್ನು ಇಲ್ಲಿ ಅವರು ಹೇಳ್ತಾರೆ. ಇಂಥ ಸುಖ ನಿತ್ಯ ನಿಜ ನಿರ್ವಿಕಾರ ಶ್ರೀ ಗುರು ಶಂಭುಲಿಂಗವು ಅಂದರೆ ಭೇದರಹಿತವಾಗಿರ್ತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವಾಗಿರ್ತೈತಿ ಅನ್ನುವಂಥ ಭಾವ ಇಲ್ಲೇ ಹೇಳ್ತಾರೆ. ಈ ರೀತಿ ಪೂರ್ವ ಸಾಧನೆಗಳು ಉತ್ತರ ಸಾಧನೆಗಳನ್ನು ತಿಳಿಸುತ್ತಿರುವುದರಿಂದ ಜ್ಞಾನಿಯನ್ನು ನಾವು ತಿಳ್ಕೋಬಹುದು, ಅರಿಬಹುದು. ಇದಕ್ಕೆ ಯಾವುದೇ ಅನುಮಾನ ಮಾಡುವುದೇ ಬೇಕಾಗಿಲ್ಲ ಅಂಥೇಳಿ ಸದ್ಗುರುಗಳು ಹೇಳ್ತಾರೆ. ಬಳಿಕ ಸಚ್ಚಿದಾನಂದ ಶ್ರೀ ಶಂಭುಲಿಂಗನೇ ನಾನೆಂಬ ಜ್ಞಾನವು ಹೇಗೆ ಆಗುವುದು? ನೀನು ಬೇರೆ ನಾನು ಬೇರೆ ಅಂತಕ್ಕಂಥ ಭೇದಜ್ಞಾನ ಪ್ರಸಿದ್ಧವಾಗಿರಲಿಕ್ಕೆ ನೀನೇ ನಾನೆಂಬ ಅಭೇದ ಜ್ಞಾನವು ಸರ್ವಾನುಭವಕ್ಕೆ ವಿರೋಧವಾದದ್ದರಿಂದ ಆಗದು ಅಂತಕ್ಕಂಥ ಶಂಕೆಯನ್ನು ಸಂಶಯವನ್ನು ವ್ಯಕ್ತ ಮಾಡಿದರೆ ಗುರುಗಳ ಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನು ಅದರ ಅರ್ಥವನ್ನು ತಿಳಿದ್ರೆ ಅಭೇದ ಜ್ಞಾನ ಆಕ್ಕತಿ. ತಮೋರೂಪ ಭೇದಜ್ಞಾನವು ಅಳಿದು ಹೋಕ್ಕತಿ. ಆದ್ದರಿಂದ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಮಾಡತಕ್ಕದ್ದು ಐತಿ ಅಂತೇಳಿ ಹೇಳುವಲ್ಲಿಗೆ
ಇವತ್ತಿನ ಒಂದು ಪ್ರವಚನವನ್ನು ಮುಗಿಸೋಣಂತ. ನಾಳಿನ ದಿವಸ ಆ ತತ್ವಮಸಿ ವಾಕ್ಯದ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ತಿಳ್ಕೊಳ್ಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.